ಇನ್ನ ಮತ್ತೆ ತಗೋತು ಅಂತ ಕಾಣಣ. ಹೇಳಿದೀನಿ ಒತ್ತಾರಲ್ಲಿ ಎತ್ತ ತಕ್ಷಣ ಹಿಂಗೆ ಒಂಚೂರು ಇದಕ್ಕೆ ಹೋಗ್ಬರಂಗ್ ಕಣತೆ ಕೇರ್ಪೇಟೆಗೆ ಒಂಚೂರು ಸೀರೆ ಅದು ಇದು ತರಬೇಕು. ನೋಡಿರೆ ನಮ್ಮ ಅಣ್ಣ ಒಂಚೂರು ದುಡ್ಡು ಕೊಟ್ಟಾಗೇನೆ ಅಂತ ಹೇಳಿದೀನಿ. ಸರಿ ಕಣಮ್ಮ ಹೋಗೋಣ ಅಂದರು. ನೋಡ ಇಷ್ಟೊತ್ತಾರು ಬರ್ಲಿಲ್ಲ. ತಿಂಡಿ ತಿಂದು ಹೋದರು. ಅದ್ ಯಾರ ಮಂತ ಹೋಗಿ ಮಾತಿ ಕುಂತಾರಪ್ಪ ಅತ್ತಾಗಿ. ಅತ್ತೆ ಅತ್ತೆ ಇವ್ರನ್ನ ಕೂಗಿ ಕೂಗಿ ಅತ್ತಾಗಿ ಸಾಕಾಗಿ ಹೋಗ್ಬಿಡಾಕು. ಇನ್ನು ಮತ್ತೆ ಕರ್ಕೊಂಡು ಹೋಗೋದೇ ಬೇಡ ಅನ್ಸ್ಬಿಡುತ್ತೆ. ನೋಡು ಅವ್ರ ಹಣೆ ಬಂದು ದುಡ್ಡು ಕೊಟ್ಟೋದ ಅಂತ ತಕ್ಷಣ ಹೇಳ್ದಂಗೆ ಕೇಳ್ದಂಗೆ ಶಾಪಿಂಗ್ ಹೋಗ್ತಾಳೆ ಅಂತ ಕೂಗಾಡುತ್ತೆ ಬೇರೆ. ಬಿಟ್ಟು ಹೋದ್ರಿ ಕರ್ಕೊಂಡು ಹೋಗೋಣ ಅಂದ್ರೆ ಈ ಕೆಲಸ ಮಾಡುತ್ತೆ. ಇನ್ನು ಮತ್ತೆ ಏನ್ ಮಾಡೋದು ಏನಪ್ಪ ಅತ್ತಾಗಿ. ನಮ್ಮ ಮಾವು ಎಷ್ಟಲ್ದರೆ ಬೈತಿರಲ್ಲ ನಮ್ಮ ಮತ್ತೆ ಗತ್ತಾಗಿ. ಅತ್ತೆ ಅತ್ತೆ ಇದ್ಯಾಕವ ಇದ್ಯಾಕೆ ಹಿಂಗ್ ಕೂಗ್ತಿದ್ಯಲ್ಲ? ಎತ್ತಕ್ ಹೋದ್ಲವಳು? ಅಯ್ಯೋ ಗೊತ್ತಿಲ್ಲ ಕಮ್ಮವಯ್ಯ. ನಮ್ಮ ಅಣ್ಣ ಮಗಂದ ಅದೇ ನಾಮಕರಣಕ್ಕೆ ಹೇಳೋಯ್ತಾರ ನಮ್ಮ ಅಣ್ಣ. ದುಡ್ಡು ಕೊಟ್ಟೋಯ್ತು ಕಮ್ಮವಯ್ಯ ಒಂದ್ 3,000. ನಿನ್ಗೂ ನಿಮ್ಮ ಅತ್ತೆಗೂ ಸೀರೆ ತಗೊಂಡು ಹಂಗೆ ಪಾಪಗೊಂಡಿದ್ದು ಬಟ್ಟೆ ತಗೊಂಡು ಬಂದ್ಬಿಡ್ರವ ಅಂತ ದುಡ್ಡು ಕೊಟ್ಟೋಯ್ತು. ನೋಡಿರೆ ಹೋಗಿ ಕೇರ್ಪೇಟೆಗೆ ಹೋಗಿ ತಾಂಬರೋಣ ಅಂದ್ರೆ ಇವತ್ತೆ ಎತ್ಲಾಗ ಹೋತು ಅಂತ ಗೊತ್ತಿಲ್ಲ ಕಮ್ಮವಯ್ಯ. ಒತ್ತಾರೇನೆ ಹೇಳಿದೀನಿ ನಿಂಗ್ ಹೋಗಂಗ್ ಕಣತ್ತೆ ಅಂತ. ಸರಿ ಕಣಮ್ಮ ಅಂತ ಹೇಳಿದ್ರು. ಎತ್ಲಾಗ ಹೋದ್ರು ಅಂತ ಗೊತ್ತಿಲ್ಲ ಕಮ್ಮವಯ್ಯ. ತಿಂಡಿ ತಿಂದು ಹೋದ್ರೆ ಇನ್ನೂ ಇಷ್ಟೊತ್ತಾರು ಬರ್ಲಿಲ್ಲ. ಅಲ್ಲ ಕಣಮ್ಮ, ನಿಂಗೆ ಒಂಚೂರು ಬುದ್ಧಿಗಿದಿಲ್ವೇನಮ್ಮ? ಹೋಗಿ ಹೋಗಿ ನೀನು ಅವಳು ಕರ್ಕೊಂಡು ಹೋಗ್ತಿದ್ಯಲ್ಲ. ಯಾರ ಮಾತಿಗೆ ಸಿಕ್ಕಿ ಸಾಕು ಎಲ್ ಬೇಕು ಅಲ್ಲೇ ನಿಂತ್ಕೊಂತಾಳೆ. ಅಂತದ್ರಲ್ಲಿ ನಿನಗೆ ಬಟ್ಟೆ ಸೀರೆ ಕೊಡಿಸ್ಕೊಂಬತ್ತಾಳ ಅಂದ್ಕೊಂಡಿಯ? ಅಯ್ಯೋ ಸರಿ ಸರಿ ನೋಡಂತಡಿಯವ. ಅಲ್ಲೆಲ್ಲಾರ ಇದ್ರೆ ಕಳಿಸ್ತೀನಿ ತಡಿ. ತಿಂಡಿ ತಿಂದಾಗ ಹಂಗೆ ಹೋಗ್ತಿದ್ರಲ್ಲ, ತಿಂಡಿ ತಿಂದ್ಬಿಟ್ಟು ಹೋಗಿ. ಅಯ್ಯೋ ಬೇಡ ಕಣಮ್ಮ, ಅಲ್ಲೇ ಒಂದು 3 ಇಡ್ಲಿ ತಿಂದಿದ್ದೀನಿ. ಗೌಡ್ರು ಬೇಡ ಬೇಡ ಅಂದ್ರು ಅಲ್ಲಿ ಹೋಟ್ಲು ತಕೊಂತಿದ್ರ. ಬಾರಾಜ ಸಿಕ್ಕದೆ ಅಪರೂಪ, ನೀನು ಬರೀ ತೋಟ ಅಲ್ಲಿ ಇಲ್ಲಿ ಅಂತ ಓಡಾಡ್ತಿರ್ತೀಯ ಅಂತ ಹೇಳಿ ಗೌಡ್ರು ಬೇಡ ಅಂದ್ರು ಇಡ್ಲಿ ಕೊಡ್ಸಿರು. ಇಡ್ಲಿ ತಿನ್ಕೊಂಬಂದಿನಿ. ಬೇಡ ನಾನು ನೋಡೋಣ ಮಧ್ಯಾಹ್ನ ಒಂಚೂರು ಅನ್ನ ಗಿನ್ನ ಏನಾರ ಮಾಡಿ ಇಟ್ಟು ಹೋಗಿರಿ. ಹೊಟ್ಟೆ ಗಿಟ್ಟೆ ಹೆಸ್ರು ಬಂದು ಉಂಡು ಹೋಗ್ತೀನಿ. ಹೋಗಿ ನೀವು ದುಡ್ಡು ಗಿಡ್ಡು ಏನಾದ್ರು ಶಾರ್ಟೇಜ್ ಬಂತು ಅಂದ್ರೆ ಇನ್ನೊಂದ್ 1,000 ತಗೊಂಡೋಗಿರಮ್ಮ. ಅಲ್ಲಿ ಬೀರುನಲ್ಲಿ ಇಟ್ಟಿದ್ದೀನಿ, ತಗೊಂಡೋಗಿರು. ಅಯ್ಯೋ ಮಾವಯ್ಯ, ನಮ್ಮ ಅಣ್ಣನೇ 3,000 ಕೊಟ್ಟೋಗಿರ್ಕಮ್ಮಯ್ಯ. ಸಾಕು, ಅದಕ್ಕಿಂತ ಇನ್ನೇನಕ್ಕೆ ಬೇಡ ಬಿಡಿ. ನೋಡೋಣ ಊರಿಗೆ ಅಲ್ಲಿಗೆ ನಮ್ಮ ಅಣ್ಣರ ಮನೆಗೆ ಹೋಗ್ಬೇಕಾರೆ ಏನಾರ ಇಸ್ಕೊಂಡು ಹೋಗ್ತೀನಿ. ಈಗೇನ್ ಬೇಡ ಬಿಡಿ ಮಾವಯ್ಯ. ಅಯ್ಯೋ ನಿಮ್ ಮತ್ತೆ 1,000 ಸೀರೆ ತಗೊಂತಾಳ ಅಂದ್ಕೊಂಡೇನವ? ಕಂಡಿದ್ ಸೀರೆ ಎಲ್ಲ ಬೇಕು. ಅವಳೇನಾರು ಒಂದೂವರೆ ಸಾವಿರ 2,000 ರೂಪಾಯಿ ಸೀರೆ ತಗೊಂಡು ಆಮೇಲೆ ನಿನಗೆ ದುಡ್ಡಿಲ್ದಂಗ ಆದ್ರೆ ಏನ್ ಮಾಡ್ತೀಯಮ್ಮ? ತಗೊಂಡೋಗು. ಸರಿ ಆಯ್ತು ತಾಳಿ ಮಾವಯ್ಯ. ನಿಮ್ಗೇನಾರು ತರ್ಬೇಕಮ್ಮಯ್ಯ? ಅಯ್ಯೋ ನನಗೇನು ಬೇಡ ಕಣವ. ಸದ್ಯ ನೀವು ಚೆನ್ನಾಗಿದ್ರೆ ಆತು, ನನಗೇನು ಬೇಡ. ಪಾಪುಗೆ 1-2 ಜೊತೆನೆ ತಗೊಂಬ. 1,000 ಹೆಚ್ಚಿಗೆ ನಂಗೆ ತಗೊಂಡೋಗಿ 1-2 ಜೊತೆ ತಗೊಂಬ. ಅವನಿಗೆ ಈ ಸ್ಕೂಲಿಗೆ ಅದಕ್ಕೆಲ್ಲ ಹೋಗ್ತಿರ್ತಾನಲ್ಲ, ಚೆನ್ನಾಗಿರೋ ಬಟ್ಟೆ ತಗೊಂಬ. ನೋಡಿ ಅವನಿಗೆ ಒಂಚೂರು. ಸರಿ ಆಯ್ತು ತಾಳಿ ಮಾವಯ್ಯ. ಮಾವಯ್ಯ ಹಂಗೆ ಒಂಚೂರು ಆ ಕಡೆ ಹೋಗ್ತಿರಲ್ಲ ತೋಟದ ಕಡೆಗೆ, ಲಕ್ಷ್ಮಕರ್ ಮಂತಲ್ಲ ಯಾರ ಮಂತವ ಅತ್ತೆ ಕುಂತಿದ್ರೆ ಒಂಚೂರು ಕೂಗ್ ಕಳಿಸ್ತೀರ ಮಾವಯ್ಯ? ಸರಿ ಆಯ್ತು ಕಂತಾಳವ. ಹೋಗಿ ನೀನು ರೆಡಿ ಆಗು. ನೋಡೋಣ ಅಲ್ಲೆಲ್ಲಾರ ಕುಂತಿದ್ರೆ ಹೋಗಿದ್ ಕಳಿಸ್ತೀನಿ ಅವಳಿಗೆ. ಅವಳಿಗೆ ಯೋಸ್ ಹೋಗಿದ್ರು ಅವಳಿಗೆ ಬುದ್ಧಿನೇ ಬರಲ್ಲವ. ನನ್ಗಂತೂ ಅವಳ ಜೊತೆ ಎಣಗಿ ಸಾಕಾಗೋಯಿನಿ. ನನ್ನಷ್ಟು ಬೈಯೋರು ಇಲ್ಲ, ಅವಳಷ್ಟು ಬಯಸ್ಕೊಳೋರು ಇಲ್ಲ ಪತ್ತಾಗಿ. ಅದ್ ಏನ್ ಮನುಷ್ಯ ಅಂತ ಬಿಟ್ಟಾಳ ಅವಳು. ಏನ್ ಕತೆಯೋ ಅದ್ ಯೋಸ್ ಅಂತ ಬಯ್ಯನ್ ಹೋಗ ಮತ್ತಾಗಿ. ನಾನು ನನ್ನಂತನಾಗಿ ಇಷ್ಟ ದಿನ ಜೀವನ ಮಾಡ್ಕೊಂಡ್ ಬಂದಿನಿ ಅವಳ್ತವ. ಅಯ್ಯೋ ಮಾವಯ್ಯ ಹಂಗೆಲ್ಲ ಯಾಕೆ ಮಾತಾಡಿರ? ಸರಿ ಸರಿ ಕಮ್ಮಯ್ಯ, ಅಲ್ಲೆಲ್ಲಾರು ಇದ್ರೆ ಒಂಚೂರು ಕೂಗ್ ಕಳಿಸ್ಬಿಡಿ. ಬೇಗ ಹೋಗ್ಬೇಕಂತ ಅಂತ ಹೇಳಿ ಕಳ್ಸಿ ಮಾವಯ್ಯ. ಸರಿ ಆಯ್ತು ಕಣಮ್ಮ, ಒಂಚೂರು ಜೋಪಾನಾಗ ಹೋಗ್ಬರ್ರಿ. ಸರಿ ಕಮ್ಮಯ್ಯ, ಒಂಚೂರು ಮುದ್ದೆ ಮಾಡ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಹಾಟ್ ಬಾಕ್ಸ್ ಹಾಕಿರ್ತೀನಿ. ಹಂಗೆ ಒಂಚೂರು ಅನ್ನ ಮಾಮೂಲಿ ತಪ್ಪಲೆಯಲ್ಲಿ ಇರುತ್ತೆ. ಸಾಂಬಾರು ಒಂಚೂರು ಬಿಸಿ ಮಾಡ್ಕೊಂಡ್ಬಿಟ್ಟು ಒಂಚೂರು ಊಟ ಮಾಡಿ ಮಾವಯ್ಯ ಮಧ್ಯಾಹ್ನ ಹೊತ್ತು. ಅಯ್ಯೋ ನೋಡಂತಾಳವ, ನಾನೇನೋ ಬಂದ್ರೆ ತೋಟದವಲಿಂದ ಊಟ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ನನ್ ಬಗ್ಗೆ ಇದ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವ್ ಆರಾಮಾಗಿ ಹೋಗಿ. ಹಂಗಂದ್ರೆ ಆಗತ್ತೆ ಮಾವಯ್ಯ. ಬಂದ್ ಒಂಚೂರು ಎಷ್ಟೊತ್ತು ಊಟ ಮಾಡ್ಕೊಂಡು ಹೋಗ್ಬಿಡಿ. ಹೊಟ್ಟೆ ಹಸ್ಕೊಂಡಂತಿರಕ್ ಹೋಗ್ಬೇಡಿ. ಬಂದ್ ಒಂಚೂರು ಊಟ ಮಾಡ್ಕೊಂಡು ಹೋಗಿ. ಸರಿ ಸರಿ ಆಯ್ತು ಕಂತಾಳವ. ಸರಿ ನೋಡಿ ಜೋಪಾನಾಗ ಹೋಗ್ಬರ್ರಿ. ಅಲ್ಲೆಲ್ಲಾರು ಇದ್ರೆ ಕಳಿಸ್ತೀನಿ ತಡಿಯವ. ಇವಳು ಮನಿಕ ಆದವಾಗ ನಾನಂತೂ ಹೋಗುದು ಸಾಕಾದೋದ್ನಪ್ಪ ಇವಳಿಗೆ. ಈ ವಯಸ್ಸಾದ್ರೂ ಬುದ್ಧಿ ಬರ್ಲಿಲ್ವ ಇವಳಿಗೆ? ಅದ್ ಯೋಸ್ ಭಯ ನಾನು ಹೊತ್ತಾಗಿ. ನೋಡಿರೆ ಅಲ್ಲಿ ಯಾರ ಮಂತ ಹೋಗ್ಕೊಂತಾಳಂತ ಕಾಣಣ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮವ್ವ ಅಲ್ಲಿ ಎಳ್ಳಾರ ನಮ್ಮನೆ ಕುಂತಾಳೇನವ? ಈ ಕಡೆ ನಿಮ್ಮನೆ ಕಡೆ ಬಂದಿದ್ದ?
ಅಯ್ಯೋ ಲಕ್ಷ್ಮಿ, ನಮ್ಮನೆಯವ್ರ ಯಾಕೆ ಕೂಕೊಂಬತ್ತಿದಾರ ಕಣೆ. ಯಾಕೆ ಏನಂತ ಗೊತ್ತಾಗ್ಲಿಲ್ವಲ್ಲ. ಈ ವಜ್ಜ ಇಷ್ಟೊಂದ್ ದೂರ ಹುಡಿಕೊಂಬಂದೈತಿ. ತಡಿಯವ, ಅದೇನಂತ ಹೋಗ್ ಕೇಳ್ತೀನಿ. ನಾನೇ ತಡಿ ಹೋಗ್ತೀನಿ ತಗಿ. ಅಯ್ಯೋ ಜಯಮ್ಮ, ನಮ್ಮಂತ ಬಂದ್ ಮಾತಿ ಕುಂತಿ ಅಂತ ಹೇಳಿ ನಿಮ್ಮ ಅಜ್ಜಿ ಭಯ ಅಲ್ವಾ? ಬೇಡ ಸುಮ್ನಿರು, ಏನು ಮಾತಾಡ್ಬೇಡ. ಇಲ್ಲಿಲ್ಲ ಕಣಜ ಅಂತ ನಾನೇ ಹೇಳ್ ಕಳಿಸ್ತೀನಿ. ಅಯ್ಯೋ ನಿಂಗ್ ಗೊತ್ತಾಗ ಸುಮ್ನಿರಿ. ಬೈರ ಒಂದ್ 2 ಮಾತ್ ಬೈಕಣಂತ ವಜ್ಜ. ಆಮೇಲೆ ನೋಡಿ ಇದ್ರು ಬರ್ಲಿಲ್ಲ ಅಂತ ಹೇಳಿ ಆಮೇಲೆ ಕಯ ಅನ್ನತ್ತೆ. ಬಾಳಕ್ಕಂತ ತಡೆಯವ, ಬತ್ತೀನಿ ನಾನಿನ್ನ. ಅದೇನ್ ಕೆಲಸ ನೋಡೋಗ್ ನೀನು. ಸರಿ ಆಯ್ತು ಕಂಜಯಮ್ಮ, ನೋಡ್ ಜೋಪಾನ ಹೋಗು. ಲಕ್ಷ್ಮಿ, ಬೇಗ ಹೊಲ್ಟಿ ಬಸ್ ಸ್ಟಾಂಡ್ ಹತ್ರ ಬಂದ್ಬಿಡೆ. ನಾವು ಈಗ ಹೊಲ್ಟ್ ಬತ್ತೀವಿ ಅತ್ತಾಗಿ. ಏನ್ ಅದಕ್ಕೆ ಏನಾದ್ರು ನಮ್ ಸೊಸೆ ಗಿಸೆ ಹೇಳ್ ಕಳ್ಸಾಳ ಏನೋ ಈ ವಜ್ಜನ್ ಕೈಲಿ, ಅದಕ್ಕೆ ಹುಡಿಕೊಂಡ್ ಬಂದಿರ್ಬೇಕು. ಬೇಗ ನೀನು ರೆಡಿಯಾಗಿ ಬೆದ್ಬಿಡು, ಅಲ್ಲಿ ಬಸ್ ಸ್ಟಾಂಡ್ ಹತ್ರ ಇರ್ತೀವಿ. ಸರಿ ಆಯ್ತು ಕಂತ ಅಲ್ಜಯಮ್ಮ, ನಾನು ಬರ್ತೀನಿ ರೆಡಿ ಆಗ್ಬಿಟ್ಟು ಬೇಗ. ನೀವು ಬಂದಿರಿ ಅಲ್ಲಿ, ಆಮೇಲೆ ಬಿಟ್ಕಿಟ್ಟು ಹೋಗ್ಬಿಟ್ಟಿರ. ಸರಿ ಆಯ್ತು ಕಣೆ ಲಕ್ಷ್ಮಿ, ಬೇಗ ಬಂದ್ಬಿಡು. ಯಾಕಜ ಇಷ್ಟು ದೂರ ಹುಡಿಕೊಂಡ್ ಬಂದ್ಬಿಟ್ಟಿದ್ದೀರ? ಯಾಕೆ ಮಂತ ಹೋಲಿಲ್ವಾ? ಅಯ್ಯೋ ನೀನ್ ಬಾಯಿಗೆ ಇಟ್ಟಾಕ ಮಂತ ಹೋಗಿ ಎಷ್ಟೊತ್ತಾತೆ ನಾನು. ಹುಡಿಕೊಂಬರ್ಬೇಕಲ್ಲ ನಿನ್ನ ದಿವಾಂಗಿತ್ತೀವ್ ಎಲ್ಲಿರ್ತೀಯ ಅಂತ ಹೇಳಿ. ಅಯ್ಯೋ ಅಜ್ಜ, ಆ ಹುಡುಗಿ ಲಕ್ಷ್ಮಿನೂ ಕೇರ್ಪೇಟೆಗೆ ಹೋಗ್ಬರಂಕಂದ್ ಜಯಮ್ಮ ಅಂದಿತ್ತು, ಅದಕ್ಕೆ ಕೂಗ್ ಹೋಗೋಣ ಅಂತ ಬಂದಿದ್ದಪ್ಪ. ಯಾಕೆ ಏನಾಯ್ತು ನಿನಗೆ? ಟೈಮ್ ನೋಡಿದೇನೆ. ಎಷ್ಟೊತ್ತಾಯ್ತಿ, ನೀವ್ ಹೋಗಿ ಬರೋದ್ ಯಾವಾಗ್ಲಿ ಗೊತ್ತಾಗಲ್ವಾ? ಹುಡುಗಿ ನೋಡಿರಿ ಅಲ್ಲಿ ಕೂಗ್ತಾ ಕುಂತಾಳೆ. ಅತ್ತೆ ಇನ್ನು ಹೊಟ್ಟಿಲ್ಲ ಎತ್ಲಾಗ ಹೋಗಿದ್ಕಮ್ಮಯ್ಯ ಅತ್ತೆ ಅಂತ ಹೇಳಿ. ನೋಡಿರಿ ನೀನು ಇಲ್ಲಿ ಬಂದ್ ಮಾತಿ ಕುಂತಿದೀಯಲ್ಲ. ಹೋಗಿ ಬೇಗ ಒತ್ತಂತೆ ಹೋಗಿ ಬಾ ಹೋಗು. ಸರಿ ಆಯ್ತು ಕಂತ ಅಜ್ಜ, ಹೋಗ್ ಬರ್ತೀವಿ. ಆ ಪಾಪ ಬಂದ್ರೆ ಏನಾರ ಒಂಚೂರು ತಿನ್ನಗಿನ್ನ ಕೊಟ್ಟಿ ಸಮಾಧಾನ ಮಾಡಿರು. ಹಿಂಗ್ ಹೋಗಿದಾರ ಅಂತ ಹೇಳ್ಬೇಡ. ಆಮೇಲೆ ಇಲ್ಲೇ ಎಲ್ಲ ಹೋಗ್ಯಾರ ಕಣ ನಿಮ್ಮ ಅಜ್ಜಿನೂ ನಿಮ್ಮ ಅಮ್ಮನು ಅಂತ ಹೇಳು. ಆಮೇಲೆ ಕೇರ್ಪೇಟೆ ಹೋಗಿದಾರ ಅಂದ್ಮೇಲೆ ಕೂಗಾಡ್ತಾನೆ ಅವನು. ಹಂಗೆ ಒಂಚೂರು ಒತ್ತಂತೆ ಬಂದ್ಬಿಡು. ಆ ಪಾಪ ಸ್ಕೂಲಿಂದ ಬರೋದಕ್ಕೂ ಮುಂಚೆ ಬಂದಿರ ಇವತ್ತು ಆ ಸ್ಕೂಲ್ ಇಟ್ಕೊಂಡ್ ಮಂತಾಲೆ ಇರು. ಸರಿ ನನ್ಗೂ ಗೊತ್ತಿಲ್ವೇನಿ. ಹೋಗು ಬೇಗ ರೆಡಿ ಆಗ್ಬಿಟ್ಟು ಹೋಗು. ಹಂಗೆ ಅಲ್ಲಿ ಗೀತಗೆ ಹೇಳಿದೀನಿ, ಒಂದ್ 2000 ಹೆಚ್ಚಿಗೆ ಅಂದಂಗ್ ತಗೊಂಡೋಗಿ ಆ ಪಾಪಗ್ ಒಂದ್ 2-3 ಜೊತೆ ಬಟ್ಟೆ ತಗೊಂಬರ್ರಿ. ಸ್ಕೂಲಿಗೆ ಅಲ್ಲಿ ಇಲ್ಲಿಗೆಲ್ಲ ಹೋಗ್ತಿರ್ತಾನಲ್ಲ, ಇನ್ ಬಟ್ಟೆಗಳು ಬೇಕು ಅವನಿಗೆ. ಸರಿ ಆಯ್ತು ಕಂತ ತಗೊಂಡ್ ಹೋಗ್ತೀವಿ. ನಿನಗೇನಾದ್ರು ಬೇಕಾ? ಅಯ್ಯೋ ನನಗೇನು ಬೇಡ ಕಣಿ, ಹೋಗಿ ತಗೊಂಬಾವರಿ ಬೇಗ. ಒತ್ತಂತೆ ಹೋಗಿ ಒತ್ತಂತೆ ಬರ್ರಿ. ಆಮೇಲೆ ಅಲ್ಲೆಲ್ಲಾರ ಮಾತಿ ಕುತ್ಕೊಂಡು ಅದು ಇದು ಅಂತ 24 ಅಂಗಡಿ ಸುತ್ತಕ್ ಹೋಗ್ಬೇಡಿ. ಎಲ್ಲಾರ ಒಂತ ಚೆನ್ನಾಗಿರ್ತಾವ ನೋಡ್ ತಗೊಂಡು ಒತ್ತಂತೆ ಬಾ ಹೋಗಿ. ಸರಿ ಆಯ್ತು ಕಣಜ, ಬರ್ತೀವಿ. ಗೀತಾ ಹೊರಟೇನಮ್ಮ, ರೆಡಿ ಆದ ಬೇಗ. ಅಯ್ಯೋ ಅತ್ತೆ, ನಾನು ಹೊರಟೆ ಎಷ್ಟೊತ್ತಾಗ್ತತೆ. ನೀವು ಸೀರೆ ಉಟ್ಕೊಳಲ್ವಾ? ಬನ್ನಿ. ಅಯ್ಯೋ ನಾನ್ ರೆಡಿ ಆಗಿದ್ದಕ್ಕನವ, ಬೇಗ ಬಾ ಅತ್ತಾಗಿ, ಒತ್ತಾತು. ಸರಿ ಬಂದೆ ಕಣೆ ಇರುತ್ತೆ, ಬರ್ತಾ ಇದ್ದೀನಿ ಅತ್ತೆ. ನಡೀರಿ ಅತ್ತಾಗಿ. ಸರಿ ಆಯ್ತು ಬಾರಮ್ಮ, ಹೋಗೋಣ ಅತ್ತಾಗಿ. ಬಸ್ ಸ್ಟಾಂಡ್ ಹತ್ರ ಇರಂ ಬಾ, ನಾವು ಅಷ್ಟೊತ್ತಿಗೆ ಬರ್ಬೋದು. ಅವಳು ಬಾ ಅತ್ತಾಗಿ ಹೋಗೋಣ. ಇದು ಯಾರು ಬರ್ತಾರಂತತೆ? ಯಾರ ಕರೆಯಕ್ ಹೋಯ್ದ್ರಿ? ಅಯ್ಯೋ ಅಲ್ಲಿಗೆ ಹೋಯ್ದೆ ಕಣವ, ಆ ಲಕ್ಷ್ಮೀ ಮತ್ತ ಹೋಯ್ದ ಹಿಂಗ ಅಂದೆ. ನಾನು ಬರ್ತೀನಿ ಕಂಜಯಮ್ಮ, ಹಿಂಗ್ ನನ್ಗೂ ಒಂಚೂರು ಏನೋ ತರದೈತೆ ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳಿ ಹೊರಟೆ ಕುಂತಾಳವ. ಸರಿ ಆಯ್ತು, ನಾನು ನನ್ನ ಸೊಸೆ ಬಸ್ ಸ್ಟಾಂಡ್ ಹತ್ರ ಬರ್ತೀವಿ ರೆಡಿಯಾಗಿ, ಅಲ್ಲಿಗೆ ಬಂದ್ಬಿಡು ಅಂತ ಹೇಳಿದ್ದೆ. ಬಾ, ಅವಳು ಬರ್ತಾಳೇನೇನು, ಬಾ ತಾಗಿ ಹೋಗ್ ಬಂದ್ರ ಆತು. ಅಯ್ಯೋ ಆ ಲಕ್ಷ್ಮಕ್ಕನ್ ಕರ್ಕೊಂಡು ನಾವು ಕೇರ್ಪೇಟೆಯಲ್ಲಿ ಸುತ್ತಾಡಕ್ ಆಗತ್ತೇನತ್ತೆ. ಒಂದ್ ಅಂಗಡಿ ಸುತ್ತಾರ ಅವ್ರು, 24 ಅಂಗಡಿ ನೋಡಕ್ ಹೋಗ್ತಾರೆ. ನಮ್ ಪಾಡಿನ ಹೋಗಿ ಸುಮ್ನೆ ಬಟ್ಟೆ ತಗೊಂಡ್ ಬನ್ನಿ ನೀವು. ಅವ್ರು ಬೇರೆ ಯಾಕೆ ಹೋಯ್ದ್ರಿ ನೀವು? ಅಯ್ಯೋ ಇನ್ನೇನ್ ಮಾಡಮ್ ಬಾರಮ್ಮ, ಎಲ್ಲದಕ್ಕೂ ನಮ್ಮನ್ ಬಿಟ್ರೆ ಇನ್ಯಾರ ಜೊತೆ ಹೋಗ್ತಾಳ ಅವಳು, ಅದಕ್ಕೆ ಅಂತ ಕರ್ದೆ. ಸರಿ ಬಾ ಆತು, ನೋಡೋಣ. ಅಲ್ಲಿ ಎಲ್ಲಾರ ಒಂತ ಚೆನ್ನಾಗಿರೋ ಅಂಗಡಿಲಿ ಸೀರೆ ಬೇಕು ಏನ್ ಬೇಕು ಎಲ್ಲ ತಗೊಂಡು ಬಂದ್ಬಿಡವ ಅಂತ ಹೇಳಿ ಹೋಗಂ ಬಾ ಅತ್ತಾಗಿ. ನೋಡೋಣ, ಹಂಗಾದ್ರೆ ಸರಿ, ಇಲ್ಲ ಅಂದ್ರೆ ಅವ್ಳ ಪಾಡಿಗಳು ಹೋಲಿ, ನಮ್ ಪಾಡಿಗೆ ನಾವು ಸೀರೆ ತಗೊಂಡ್ ಬರೋಣ ಅಂತ ಅವಳು ಎಲ್ಲಾರು ಸುತ್ಕೊಂಡ್ ಬರ್ಲಿ. ಅಯ್ಯೋ ಕರ್ಕೊಂಡ್ ಹೋಗಿದ್ಮೇಲೆ ಹಿಂಗ್ ಬಿಟ್ ಬಂದ್ರು ಅಂತ ಹೇಳಿ ಅದಕ್ ಬೇರೆ ಬೈಕಲ್ಲ ಆಗುತ್ತೆ. ಸರಿ ಆಯ್ತು, ನೋಡೋಣ ನಡ್ರಿ. ಅಲ್ಲಿ ಹೋದ್ಮೇಲೆ ಏನೋ ಒಂದ್ ಆಗತ್ ನಡ್ರಿ ಅತ್ತೆ, ಹೋಗೋಣ. ಅತ್ತೆ ನೋಡಿದ್ರೆ ಅತ್ತೆ, ಆ ಲಕ್ಷ್ಮಕ್ಕ ಬಂದಿರುತ್ತೆ ಅಂದ್ರಲ್ಲ, ನೋಡಿ ನಾವ್ ಬಂದಾಲೆ ಎಷ್ಟೊತ್ತಾತು ಅಂತ ಹೇಳಿ. ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಆ ಲಕ್ಷ್ಮಕ್ಕಂದ್ ಯಾವತ್ತಿದ್ರು ಅಷ್ಟೇ ಕಾಣತ್ತೆ, ಅವ್ರು ಹೊಲ್ಡಲ್ಲ ಏನಿಲ್ಲ. ನೀವ್ ಸುಮ್ನೆ ಬಿಟ್ಟು ಅವ್ರನ್ ಬೇರೆ ಯಾಕೆ ಕರಿಯಕ್ ಹೋಯ್ದ್ರಿ? ಅಯ್ಯೋ ಏನ್ ಮಾಡನ್ ತಡಿ, ಅವತ್ತಾಗಿ ಒಂದ್ 5 ನಿಮಿಷ ನೋಡನ್ ತಡಿ. ಅಲ್ಲಿ 2-3 ಬಸ್ ಹೋದ್ರು ಬರ್ಲಿಲ್ಲ ಇವಳು. ಇನ್ನೇನ್ ಮಾಡ್ತೀರ ನಮ್ ಅಂತವ, ಬಿರ್ನೆ ರೆಡಿಯಾಗಿ ಬಾರೆ ಅಂತ ಹೇಳಿದೀನಿ. ಸರಿ ಕಂಜಯಮ್ಮ ಅಂದಳು, ಇಷ್ಟೊತ್ತಾದ್ರು ಬರ್ಲಿಲ್ಲವ. ಬಂದಾಲೆ ಅರ್ಧ ಗಂಟೆ ಮೇಲಾತು. ಅದೇನ್ ಭಂಗ ಮಾಡ್ತಿರ್ತಾಳೋ ಏನೋ ಮನ್ಲಿ ಗುಣ ಅಂದ್ಕೊಂಡು. ಜಯಮ್ಮ, ಗೀತಾ
ಓ ಎಷ್ಟೊತ್ತಾಯ್ತು ಬಂದು? ಅಲ್ಲ ಕಣ ಲಕ್ಷ್ಮಿ, ನಾನ್ ನಿಂಗೆ ಹೇಳ್ ಬಂದಿದ್ದೆ ಎಷ್ಟೊತ್ತಿಗೆ ಬಾ ಅಂತಾನೆ. ನೋಡಿದ್ರೆ ನಾವ್ ಬಂದ್ ಅರ್ಧ ಗಂಟೆ ಆಗಿ 3 ಬಸ್ ಬಿಟ್ಟವಲ್ಲ ನಿಂಗೋಸ್ಕರ. ಫ್ರೀ ಬಸ್ ಇರ್ತವೆ, ಯಾವ್ ಬೇಕಾದ್ರೂ ನಿಲ್ಲಿಸ್ತವೆ, ಕರ್ಕೊಂಡ್ ಹೋಗ್ತವೆ ಅಂತ ಇದ್ ಮಾಡ್ಕೊಂಡ್ಬಿಟ್ಟಿರಲ್ಲ ನೀವು. ಒತ್ತಂತೆ ಹೋಗಿ ಒತ್ತಂತೆ ಬರೋಣ, ಅದೇನ್ ಕೆಲ್ಸ ಇತ್ತ ಮುಗಿಸ್ಕೊಂಡು ಅಂತ ನಾನ್ ಹೇಳಿದ್ರೆ ಇಷ್ಟೊಂದ್ ಲೇಟ್ ಆಗಿ ಬಂದಿಯಲ್ಲ ನೀನು. ನೀನ್ ಎಂತ ಹೇಳಿರ್ಬೇಕು ನೀನು. ಅಯ್ಯೋ ಜಯಮ್ಮ ಬೈಬೇಡ, ಒಂಚೂರು ಒಳ್ಳೇದ್ ಲೇಟ್ ಆಗ್ಬಿಡ್ತು. ನಮ್ಮ ಮನೆಯವ್ರು ಬೇರೆ ಒಂಚೂರು ಅನ್ನನ ಏನಾರ ಮಾಡಿಟ್ಟೋಗು ಮಧ್ಯಾಹ್ನಕ್ಕೆ ಹಂಗೆ ಅಂತ ಹೇಳಿರು. ಅದಕ್ಕೆ ಒಂಚೂರು ಅನ್ನ ಮಾಡಿ ಇಟ್ ಬರೋದು ಲೇಟ್ ಆಯ್ತು. ಕುಕ್ಕರ್ ವಿಷಲ್ ಬರೋದು ಲೇಟ್ ಆಗ್ಬಿಡ್ತು ಕಂಜಯಮ್ಮ, ಬೈಬೇಡ. ಸರಿ ಸರಿ ಆಯ್ತು ಕಣ್, ಬಾರ ಮತ್ತಾಗಿ. ಸರಿ ಆಯ್ತು ಬಾ. ಹಾಳಾದಿ ಬಸ್ ಅಲ್ಲಿ ಅದ್ ಏನ್ ರಶ್ ಇರ್ತವೆ ಲಕ್ಷ್ಮಿ. ಅದೇನ್ ವಸೀದಿ ಹೆಂಗಸ್ರೇನೆ ಬಸ್ ತುಂಬಾ ಬರೀ ಫ್ರೀ ಬಸ್ ಅಂತ ಹೇಳಿ ಬರೀ ಹೆಂಗಸ್ರು ಕೂಡ ತುಂಬ್ಕೊಂಡಿದಾವಳೆ. ಅಯ್ಯೋ ಕರ್ಮೆ, ಬಾರ ಬಾತಾಗಿ. ನನಗಂತೂ ಬೆವತ್ತು ಹಣ್ಣಾಗೋದೆ, ನಾನು ಬಾತಾಗಿ. ಅಯ್ಯೋ ಜಯಮ್ಮ, ಈಗಿನ ಹೆಂಗಸ್ರುಗಳು ಹೆಂಗಾಗ್ಬಿಟ್ಟಾರೆ ಅಂದ್ರೆ ಏನಾರ ಬೇಕು ಅಂತ ತಕ್ಷಣ ಫ್ರೀ ಬಸ್ ಐತಲ್ಲ ನಡ್ರಿ ಹೋಗ್ಬರೋಣ, ಫ್ರೀ ಬಸ್ ಐತಲ್ಲ ನಡ್ರಿ ಹೋಗ್ಬರೋಣ ಅಂತೇಳಿ ಒಂದೇ ಉಸಿರಿಗೆ ಹೊಲ್ಟು ನಿಂತ್ಕೊಂತಾರೆ. ಹಂಗಾಗಿ ಈಗ ಬಸ್ಗಳಲ್ಲಿ ರಶ್ ಆಗ್ದಂಗ್ ಇರ್ತಾವ. ನಡಿಯ ಹೊತ್ತಾಗಿ ಸಾಕಾಗೋತು ನನಗಂತೂ. ಅದ್ ಯಾರೋ ಒಯ್ಯ ಕಾಲ್ ಮೇಲೆ ಕಾಲ್ ಇಟ್ಬಿಟ್ಟ ಹೆತ್ ಕಪಾಳಕ್ಕೆ ಹೊಡೆದ್ಬಿಡೋಣ ಅನ್ಸ್ಬಿಡ್ತು. ಸುಮ್ನಾಗಿ ಹೊತ್ತಾಗಿ ಅಷ್ಟೊಂದು ರಶ್ ಇತ್ತಲ್ಲ ಅಂತ ಹೇಳಿ ಸುಮ್ನಾಗಿನಿ. ಇಲ್ಲ ಅಂದ್ರೆ ಅಲ್ಲಿ ಕೊಳ್ಪಟ್ಟೆ ಹಿಡ್ಕೊಂಡ್ಬಿಡ್ತಿದ್ದೆ ಅವಂದ. ಅಯ್ಯೋ ಲಕ್ಷ್ಮಕ್ಕ, ಯಾರು ಬೇಕಂತ ತುಳಿಯಕ್ ಹೋಗಲ್ಲ ಬಾ ಕಾಲ. ಅಷ್ಟೊಂದ್ ರಶ್ ಅಲ್ಲಿ ಪಾಪ ಅವ್ರು ಇದ್ ಮಾಡ್ಕೊಂಡ್ ಬಂದಿರ್ತಾರೆ ಕಷ್ಟ ಪಡ್ಕೊಂಡು. ಯಾರು ಬೇಕಂತ ತುಳಿಯಕ್ ಹೋಗ್ತಾರ? ಬರ್ರಿ ಬರ್ರಿ ಹೋಗೋಣ ತೆಗಿ. ಗೀತಾ, ಯಾವ ಅಂಗಡಿ ಹೋಗೋಣ? ಯಾವ ಬಟ್ಟೆ ಅಂಗಡಿ ಹೋಗೋಣ? ಅಯ್ಯೋ ಲಕ್ಷ್ಮಕ್ಕ, ಅಲ್ಲಿ ಕುಮಾರ್ ಸ್ಟಿಚರ್ ಇಲ್ವಾ, ಅದಕ್ಕೆ ಹೋಗೋಣ ಬಾ ತೆಗಿ. ಏ ಲಕ್ಷ್ಮಿ, ಅದ್ರಲ್ಲಿ ಫಿಕ್ಸ್ ರೇಟ್ ಕಣೆ, ಇಷ್ಟ ಪರ್ಸೆಂಟ್ ಅಂತ ಹೇಳಿ ಡಿಸ್ಕೌಂಟ್ ಇರುತ್ತೆ. ಅದ್ರಲ್ಲಿ ನಾವು ಚೌಕಾಸಿ ಮಾಡ್ಕೊಂಡ್ ತಗೊಳಕ್ಕಾಗಲ್ಲ ಕಣೆ. ಬೇರೆ ಎಲ್ಲಾರು ನೋಡೋದ್ ನಡ್ರವ. ಹೂ ಕಣಮ್ಮ ಗೀತಾ, ಅದ್ರಲ್ಲಿ 1000 ರೂಪಾಯಿಗೆ 200 ರೂಪಾಯಿ ಡಿಸ್ಕೌಂಟ್ ಅಂತ ಹೇಳಿ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಚೌಕಾಸಿ ಮಾಡ್ಕೊಂಡ್ ತಗೊಳಕ್ಕಾಗಲ್ಲ. ಬೇಡ ಬೇಡ, ಬೇರೆ ಅಂಗಡಿಗೆಲ್ಲ ಹೋಗೋಣ ನಡ್ರಿ. ಸರಿ ಆಯ್ತು ಕಣ್, ನಡೆಯತ್ತೆ. ಲಕ್ಷ್ಮಕ್ಕ, ನಿನ್ಗೆ ಯಾವ್ದಾರ ಗೊತ್ತಿರೋ ಚೆನ್ನಾಗಿರೋ ಅಂಗಡಿ ಇದ್ರೆ ನಡಿ, ಅಲ್ಲಿ ಕರ್ಕೊಂಡು ಹೋಗು. ಸರಿ ಸರಿ ಬಾರೆ ಗೀತಾ, ಅಲ್ಲೊಂದ್ ಅಂಗಡಿ ಐತೆ, ಬರ್ರಿ ಹೋಗ ನೋಡೋಣ ಅಲ್ಲಿ. ಇದೇನೇ ಲಕ್ಷ್ಮಿ, ಇಷ್ಟೊಂದ್ ದೊಡ್ಡ ಅಂಗಡಿ ಕರ್ಕೊಂಡ್ ಬಂದೆ. ನೀನ್ ಯಾವಾಗ ನೋಡಿದ್ದೆ ಇಲ್ಲಿ? ನೋಡಿದ್ರೆ ಇಲ್ಲಿ ಕಡಿಮೆ ಬೆಲೆ ಸೀರೆ ಸಿಗ್ತವೇನೆ. ಅಯ್ಯೋ ಜಯಮ್ಮ, ನಿನಗೆ ಹೆಂಗ್ ಗೊತ್ತು ಇಂಥ ಅಂಗಡಿಗಳಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಸಿಗೋದು? ನಡ್ರಿ ಅಲ್ಲಿ ತೋರ್ಸ್ತಾರ, ನಡ್ರಿ ಜಯಮ್ಮ, ನೋಡಿರಂತೆ ನಡ್ರಿ. ಅಯ್ಯೋ ಏನವ, ಅದ್ ಏನ್ ಇಷ್ಟೊಂದ್ ದೊಡ್ಡ ಬಿಡಿಗೆ ಬಾಡೆ ಇಟ್ಟಾಗೆ ಅದ್ ಎಷ್ಟ್ ದುಡ್ಡು ವಸೂಲಿ ಮಾಡ್ತಾರೋ ಏನೋ ಜನಗಳ ಹತ್ರ. 1 to 2 ರೇಟ್ ಹೇಳಿದ್ರೆ ಸೀರೆಗೆ ಏನೇ ಕೊಡೋದು? ಅಯ್ಯೋ ಜಯಮ್ಮ, ನಮಗ್ ಗೊತ್ತಾಗಲ್ವಾ ಸೀರೆ ರೇಟು? ಸೀರೆ ನೋಡಿರಿ ಇದಕ್ಕೆ ಇಷ್ಟೇ ಕೊಡ್ಬೋದು ಅಂತ ಹೇಳಿ ಹೇಳ್ತೀವಿ, ಅಂತದ್ರಲ್ಲಿ ಅವ್ರು ಕೇಳ್ದಂಗ್ ಕೊಡಕ್ಕಾಗತ್ತ? ನಡ್ರಿ ನಡ್ರಿ ನೋಡೋಣ, ಸೀರೆ ನೋಡ್ಕೊಂಡು ಆಮೇಲೆ ವ್ಯಾಪಾರ ಮಾಡಿರ ನಡ್ರಿ. ಲಕ್ಷ್ಮಕ್ಕ, ಈ ಅಂಗಡಿ ಯಾಕ ನನಗೆ ಭಾರಿ ಕಾಸ್ಟ್ಲಿ ಅನಿಸ್ತಿತ್ತಪ್ಪ. ನೋಡಿರಿ ಇಷ್ಟೊಂದು ದೊಡ್ಡ ಅಂಗಡಿ ಐತಿ. ಅಯ್ಯೋ ನಡಿಯ ಗೀತಾ, ನೋಡೋಣ ಈ ಅಂಗಡಿಲಿ ನೋಡ್ಕೊಳ್ಳೋಣ. ಇಲ್ಲ ಚೆನ್ನಾಗಿರಂಗೆ ನಮಗ್ ಗೀಟ್ ತಗೋಣ, ಇಲ್ಲ ಅಂದ್ರೆ ಮುಂದೆ ಯಾವ್ದಾರ ಅಂಗಡಿಗೆ ಹೋಗಿ ತಗೊಂಡ್ ಹೋದ್ರಾಗತ್ತೆ. ನಡೀರಿ ನೋಡೋಣ, ತಗ್ಸಕ್ಕೇನು. ಮಗ, ಲೇ ಹುಡುಗ, ಎಲ್ಲೋ ಸೀರೆ ತೋರ್ಸೋರು ಯಾರು ಇಲ್ವಲ್ಲೋ? ಅಯ್ಯೋ ಅಜ್ಜಿ, ಬನ್ನಿ ಬನ್ನಿ, ಎಲ್ಲರಿಗೂ ನಮಸ್ಕಾರ. ಬನ್ನಿ ಈ ಕಡೆ ತೋರಿಸ್ತೀನಿ, ಬನ್ನಿ ಸೀರೆಯ. ಅಯ್ಯೋ ನಡಿಯೋ ಮಗ, ಆಗ್ಲಿಂದ ನಮಗೂ ನಿಂತು ನಿಂತು ಸಾಕಾಯ್ತು. ನಡಿ ಲಕ್ಷ್ಮಿ, ಗೀತಾ, ಬರ್ರಿ ಬರ್ರಿ, ಯಾವ್ಯಾವ ತರದ್ ಬೇಕು ಸೀರೆ ನೋಡ್ಕೊಂಡು ಬೇಗ ತಗೊಳ್ಳಿ. ಒಂದೊಂದ್ ಸೀರೆ ತಗೊಂತೀರಾ, 2 ಸೀರೆ ತಗೊಂತೀರಾ? ನೋಡಿ ತಗೊಳ್ಳಿ ಬೇಗ. ಬನ್ನಿ ಬನ್ನಿ ಹಬ್ಬ, ಇಲ್ಲಿ ಸೀರೆಗಳಿದಾವೆ, ತೋರಿಸ್ತೀನಿ ಬನ್ನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳಿರಂತೆ, ಬನ್ನಿ. ಗೀತಾ, ಎಷ್ಟಲ್ಲಿ ನೋಡ್ತೀಯಮ್ಮ ಸೀರೆಯ? ಎಷ್ಟಲ್ಲಿ ತಗೋಣ ಅನ್ಕೊಂಡಿದ್ಯಾ ಸೀರೆಯ? ಅಯ್ಯೋ ಅತ್ತೆ, ಜಾಸ್ತಿ ದಿನ ಬೇಡ ಕಣತ್ತೆ. ಒಂದೊಂದ್ 1000 ರೂಪಾಯಿ ನಾವು ನೋಡೋಣ ನಡ್ರಿ ಸಾಕು. ಒಂದೊಂದ್ 1000 ರೂಪಾಯಿನ ತೆಗಿಯಕ್ ಹೇಳಿ ಸೀರೆ ಅವರಿಗೆ. ಒಂದೊಂದ್ 1000 ರೂಪಾಯಿ ನಾವು ನೋಡೋಣ. ಈ ಲಕ್ಷ್ಮಕ್ಕ ಬೇಕಾರೆ ಜಾಸ್ತಿ ಬೇಕು ಅಂದ್ರೆ ತಗೊಳ್ಳಿ, ಲಕ್ಷ್ಮಕ್ಕ ಬೇಕಾರೆ. ಅಯ್ಯೋ ಗೀತಾ, ನನ್ನ ಹತ್ರ ದುಡ್ಡು ಜಾಸ್ತಿ ಇಲ್ಲ ಕಣೆ, ಸಾಕು. ಒಂದೊಂದ್ 1000 ರೂಪಾಯಿ ನಾವು ಸೀರೆ ತಗೊಂಡು ಹೋಗೋಣ ನಡ್ರಿ ಅತ್ತಿಗೆ. ಜಯಮ್ಮ, ನಿನಗ್ ಜಾಸ್ತಿ ಬೇಕಂದ್ರೆ ತಗೋತೀರಾ? 500 ರೂಪಾಯಿ ದುಡ್ಡಿಲ್ಲ ಅಂದ್ರೆ ಕೊಡ್ತೀನಿ ನಾನು, ನೋಡಿ ತಗೋ ಹೆಚ್ಚು ಕಡಿಮೆ. ಅಯ್ಯೋ ಲಕ್ಷ್ಮಿ, ನಿನ್ 500 ರೂಪಾಯಿ ಇಸ್ಕೊಂಡ್ಬಿಟ್ಟು ನಿಂತವ, ನೀನ್ ಊರಾಗೆಲ್ಲ ಸೀರೆ ತಗೊಳಕ್ ಹೋಯ್ದು. ಜಯಮ್ಮಂತವ 500 ರೂಪಾಯಿ ಕಡಿಮೆ ಆಯ್ತು, ನಾನೇ ಕೊಟ್ಟೆ ಅಂತ ಊರ್ ತುಂಬಾ ಹೇಳ್ಕೊಂಡ್ ಬರೋದೇನ್ ಬೇಡ. ನಾನ್ ತಗಂತೀನಿ, ಬಾಯಿ ಮುಚ್ಕೊಂಡು ನಿನಗೆ ಯಾವ್ದು ಬೇಕದು ತಗೊಳವ ನೀನು. ನೋಡ್ದೇನೆ ಗೀತಾ ನಿಮ್ ಅತ್ತೆಯ? ನಾನೇನೋ ದುಡ್ಡಿಲ್ಲ ಅಂದ್ರೆ ಕೊಡ್ತೀನಿ ಅಂದ್ರೆ ನಿಮ್ ಅತ್ತೆ ಹೇಳ್ದಂಗ್ ನೋಡು, ಮಕ್ಕಳ್ದಂಗ್ ಮಾತಾಡ್ತಾವ ನಿಮ್ ಅತ್ತೆ ಒಳ್ಳೆ. ಸರಿ ಸರಿ ಆಯ್ತು ಅಣ್ಣ, ಒಂದೊಂದ್ 1000 ರೂಪಾಯಿ ನಾವು ತೋರಿಸಿ ಸಾಕು ಸೀರೆ.
ಅಮ್ಮ ನೋಡಿ ಸೀರೆಗಳು ತಗೊಂಬಂದಿದೀನಿ, ನೋಡಿ ನಿಮ್ಗೆ ಯಾವ್ದು ಬೇಕು ಅಂತ ಒಪ್ಪಿಗೆ ಆದ್ರೆ ತಗೊಳ್ಳಿರಂತೆ. ನೋಡಿ ಚೆನ್ನಾಗಿದಾವೆ ಸೀರೆಗಳಿವು. ಗೀತಾ ಅದ್ಯಾಕಮ್ಮ ಹಿಂದಕ್ ನಿಂತಿದ್ಯಾ? ಬಾ ಮುಂದೆ ಬಂದ್ ನೋಡ್ ಬಾ ಸೀರೆ ಯಾವ್ದ್ ಬೇಕು ಅಂತ. ನೋಡ್ ತಗೋ ಬಾ, ಬೇಗ ತೆಗಿ. ಬಂದೆ ಬಂದೆ ಕಣತ್ತೆ. ಅತ್ತೆ ನನಗೆ ಈ ಹಸಿರು ಕಲರ್ ಸೀರೆ ಬಾರಿ ಇಷ್ಟ ಆಯ್ತು ಕಣತ್ತೆ. ಒಳ್ಳೆ ಸಾದಾಗಿ ಒಳ್ಳೆ ಬಾರ್ಡರ್ ಉದ್ದ ಇರೋದು ಒಳ್ಳೆ ಚೆನ್ನಾಗಿತ್ ಕಣತ್ತೆ. ಅತ್ತೆ ಅದ್ ನೀವ್ ಇಟ್ಕೊಂಡಿದ್ದೀರಲ್ಲ ಆ ಕೈಲಿ, ಆ ಸೀರೆನು ಚೆನ್ನಾಗಿತ್ ಕಣತ್ತೆ. ಆ ಸೀರೆನು ಚೆನ್ನಾಗ್ ಕಾಣುತ್ತೆ ನಿಮ್ಗೆ, ಅದನ್ನ ತಗೊಳ್ಳಿ ನಿಮ್ಗೆ. ಇದ್ ನಾನು ಹಸಿರು ಕಲರ್ ತಗೊಂತೀನಿ. ಈ ಲಕ್ಷ್ಮಕ್ಕ ಬೇಕಾರೆ ಯಾವ್ದಾರ ಬೇರೆ ನೋಡಂಗಿದ್ರೆ ನೋಡ್ಲಿ. ಗೀತಾ ಇಲ್ಲ ಕಣೆ, ನನಗೂ ಬಾರಿ ಇಷ್ಟ ಆಯ್ತು. ಇದೇ ಸೀರೆ ಸಾಕು ಕಣೆ. ಸರಿ ಸರಿ ಆಯ್ತು. ಜಯಮ್ಮ ನೋಡ್ ರೇಟ್ ಮಾತಾಡು, ಅತ್ತ ಬೇಗ ತಗೊಂಡು ಹೋಗೋಣ. ಮಗ ಇವೆಲ್ಲ ಏನ್ ರೇಟು ಮಗ ಈ ಸೀರೆಗಳು? ಅಮ್ಮ ಇವೆಲ್ಲ 1200 ರೂಪಾಯಿ. ಮತ್ತೆ ಅದು ಗ್ರೀನ್ ಕಲರ್ ಹಸಿರು ಕಲರ್ ಇಟ್ಕೊಂಡಿದಾರಲ್ಲ ನಿಮ್ ಸೊಸೆ, ಅದು 1600 ರೂಪಾಯಿ ಆಗುತ್ತೆ. ಮತ್ತೆ ಆ ಒಕ್ಕ ಇಟ್ಕೊಂಡಿದಾರಲ್ಲ ಅದೊಂದು 1500 ಇದೆ. ಅಲ್ಲಕ್ಕ ಮಗ, ನಾವ್ ಹೇಳಿದ್ದೆ ನಿನ್ಗೆ ಒಂದೊಂದ್ 1000 ರೂಪಾಯಿನ ಸೀರೆ ತೋರ್ಸು ಅಂತ ತಾನೆ. ನೀನ್ ನೋಡಿದ್ರೆ ಇಷ್ಟೊಂದ್ ಜಾಸ್ತಿ ತೆಗ್ದಿದ್ಯಾರ ಮಗ. ಅಯ್ಯೋ ಅತ್ತೆ, ಅವ್ರು 1000 ರೂಪಾಯಿ ಹೇಳಿದ ತಕ್ಷಣ ಅಷ್ಟೊಂದು ತೆಗಿಯಲ್ಲ ಕಣತ್ತೆ. ಒಂಚೂರು ಹೆಚ್ಚು ಕಡಿಮೆ ತೆಗಿತಾರೆ, ನಾವೇ ನೋಡೋ ಒಂಚೂರು ಹೆಚ್ಚು ಕಡಿಮೆ ತಗೋಬೇಕು. ಸರಿ ಸರಿ ನಡ್ರಿ, ಅಲ್ಲಿ ಬಿಲ್ ಹಾಕ್ಸ್ಬಿಟ್ಟು ಎಷ್ಟಂತ ನೋಡಿ ಅಲ್ಲೇ ಮಾತಾಡ್ಬಿಟ್ಟು ಕೊಟ್ಟು ಹೋದ್ರಾಗತ್ತೆ. ಮಗ ಇವೆಲ್ಲ ಸೀರೆಗೆ ಎಷ್ಟೆಷ್ಟು ರೂಪಾಯಿ ಅಂತ ಕರೆಕ್ಟ್ ಆಗಿ ಹೇಳ್ಬಿಡಪ್ಪ. ಅದೇನೋ ಡಿಸ್ಕೌಂಟ್ ಎಲ್ಲ ಹೋಗಿ ಎಷ್ಟಾಗುತ್ತೆ ಒಂದೊಂದ್ ಸೀರೆಗೆ ಅಂತ ಹೇಳು. ಅಮ್ಮ ನೀವ್ ಇಟ್ಕೊಂಡಿದ್ದೀರಲ್ಲ ಇದು ನೀಲಿ ಕಲರ್ ಸೀರೆ, ಇದಕ್ಕೆ ಡಿಸ್ಕೌಂಟ್ ಎಲ್ಲ ಹೋಗಿ ಒಂದ್ 800 ರೂಪಾಯಿ ಆಗುತ್ತೆ ಕಣಮ್ಮ. ಮತ್ತೆ ಹಂಗೆ ಆ ಒಕ್ಕ ಹಸಿರು ಕಲರ್ ಸೀರೆ ಇಟ್ಕೊಂಡಿದಾರಲ್ಲ ಆ 1600 ರೂಪಾಯಿ, ಅದಕ್ಕೆ ಜಾಸ್ತಿ ಡಿಸ್ಕೌಂಟ್ ಕೊಡಕ್ ಆಗಲ್ಲ ಕಣಮ್ಮ. ಭಾರಿ ಕ್ವಾಲಿಟಿ ಸೀರೆ, ಅದು ಒಳ್ಳೆ ಚೆನ್ನಾಗಿದೆ. ಹಂಗಾಗಿ ಅದಕ್ಕೆ 1300 ರೂಪಾಯಿ ಆಗುತ್ತೆ. ಆಮೇಲೆ ಆ ಒಕ್ಕ ಇಟ್ಕೊಂಡಿದಾರಲ್ಲ ಅದು 1200 ರೂಪಾಯಿ ಆಗುತ್ತೆ ಕಣಮ್ಮ. ಅಯ್ಯೋ ಮಗ, ಎಲ್ಲ ಒಟ್ಟಿಗೆ ಸೇರಿ ಈಗ ನಂದು ನನ್ ಸೊಸೆದು ಸೇರಿ ಒಂದ್ 2000 ರೂಪಾಯಿ ಕೊಡ್ತೀವಿ. ಅವ್ರದಲ್ಲಿ ಒಟ್ಟಿಗೆ ಅಲ್ಲಿ 800 ರೂಪಾಯಿ ನಂದು, ಅವ್ರದ್ದು 1300 ಅಂತಿದ್ಯಾ. ಇನ್ನ 100 ರೂಪಾಯಿ ಕಡಿಮೆ ಕೊಡ್ತೀವಿ. ತಗ ಇದನ್ನ ನೀಟಾಗಿ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡ್ಬಿಟ್ಟು ತರ ಕೇಳು. ತಗ ಗೀತಾ, ಸರಿ ಆತನಮ್ಮ, ಸಾಕ ನಿನ್ಗೆ ಒಪ್ಪಿಗೆ ಆಯ್ತಾ ಸೀರೆ? ಹೂವತ್ತೆ, ನನಗಂತೂ ತುಂಬಾ ಒಪ್ಪಿಗೆ ಆಯ್ತು ಕಣತ್ತೆ. ತುಂಬಾ ಚೆನ್ನಾಗೈತೆ, ನನಗೆ ಇದೇ ಸೀರೆ ಸಾಕು. ನಿಮಗ್ ಬೇಕಾದ್ರೆ ಇನ್ನೊಂದ್ಸೂರು ಜಾಸ್ತಿ ತಗೊಳೋದಲ್ವಾತೆ? ಅಯ್ಯೋ ಬಾರಮ್ಮ, ಒಂದ್ ದಿನಕ್ಕೂ ತಗೊಂಡೋಗಿ ಬಿಚಾಕತ್ಕೆ ಅದಕ್ಕೆಲ್ಲ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಡೋಗಿ ಇದ್ ಮಾಡ್ಬೇಕು. ಸಾಕು ಬಾ ಇದೆ. ಲಕ್ಷ್ಮಿ ನಿನಗ್ ಒಪ್ಪಿಗೆ ಆಯ್ತೇನೆ ಸೀರೆ? ಆಮೇಲೆ ನೋಡು ಜಯಮ್ಮನ್ ಜೊತೆ ಹೋದೆ, ಸೀರೆ ಚೆನ್ನಾಗಿರೋದು ಕೊಡಿಸ್ತಿಲ್ಲ ಅಂತ ಎಲ್ಲ ಹೇಳಿ ಮಾತಾಡ್ಬೇಡ. ನಿನ್ಗೆ ಯಾವ್ದು ಒಪ್ಪಿಗೆ ಐತೆ ಅಂತ ತಗ. ಅಯ್ಯೋ ಇಲ್ಲ ಕಂಜಯಮ್ಮ, ನನಗಂತೂ ಈ ಸೀರೆ ತುಂಬಾ ಇಷ್ಟ ಆಯ್ತು. ನನಗೆ ಇದೇ ಸಾಕು. ನಡೀರಿ, ದುಡ್ಡು ಕೊಟ್ಬಿಟ್ಟು ಬಿಲ್ ಹಾಕ್ಸ್ಕೊಂಡು ಪ್ಯಾಕ್ ಮಾಡಿಸ್ಕೊಂಡು ಹೋಗೋಣ ನಡೀರಿ ಅಂತ ಈಗ ಒತ್ತಾತು. ಸರಿ ಸರಿ ತಗೊಂಬಗ, ಈ 3 ಸೀರೆನು ತಗೊಂಡೋಗಿ ಅಲ್ಲಿ ಪ್ಯಾಕ್ ಮಾಡಿಸ್ಬಿಟ್ಟು ಬಿಲ್ ಹಾಕ್ಸ್ಕೊಂಡ್ ಕೊಡು. ದುಡ್ಡು ಕೊಟ್ಬಿಟ್ಟು ತಗೊಂಡೋಗ್ತೀವಿ. ಸರಿ ಸರಿ ಆಯ್ತು ಕಣಜ್ಜಿ, ಅಲ್ಲಿ ಕೌಂಟರ್ ಅಲ್ಲಿ ದುಡ್ಡು ಕೊಡಿ ನೀವು, ನಾನ್ ಪ್ಯಾಕ್ ಮಾಡ್ಕೊಂಡ್ ಬರ್ತೀನಿ ಸೀರೆಗಳ. ಸರಿ ಮಗ, ಬೇಗ ತಗೊಂಬಂದ್ಬಿಡು, ನಾವು ಅಲ್ಲಿ ನಿಂತಿರ್ತೀವಿ. ಗೀತಾ, ಲಕ್ಷ್ಮಿ ನಿಮಗ್ ಸೀರೆ ಒಪ್ಪಿಗೆ ಆಯ್ತೇನ್ರಿ? ನನಗಂತೂ ಭಾರಿ ಇಷ್ಟ ಆಗೋಯ್ತು ಕಣವ ಸೀರೆ, ತುಂಬಾ ಚೆನ್ನಾಗೈತೆ ಮಾತ್ರ. ಹೂ ಕಂಜಯಮ್ಮ, ಪರವಾಗಿಲ್ಲ, ಒಳ್ಳೆ ಅಂಗಡಿನೇ ಐತಿ. ನೋಡು ಒಳ್ಳೊಳ್ಳೆ ಸೀರೆಗಳೇ ತಂದಿಕ್ಕಿದ್ದಾರೆ. ನಮಗೆ ಯಾವ ತರದ್ ಬೇಕೋ ಆ ತರದ್ ತಗೋಬಹುದು. ಪರವಾಗಿಲ್ಲ ಅಂಗಡಿ, ಒಳ್ಳೆ ಚೂರು ಪರವಾಗಿಲ್ಲಪ್ಪ, ಡಿಸ್ಕೌಂಟ್ ಐತೆ. ನಾವು ಬೇರೆ ಕಡೆ ಹೋಗಿದ್ರೆ ಫಿಕ್ಸ್ ರೇಟ್ ಮಾಡಿಬಿಟ್ಟಾರ ಅವರು. 2000 ರೂಪಾಯಿ ಸೀರೆಗೆ 400 ರೂಪಾಯಿ ಡಿಸ್ಕೌಂಟ್, 500 ರೂಪಾಯಿ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಅಲ್ಲೇ ಬರ್ದು ಫಿಕ್ಸ್ ರೇಟ್ 1500 ರೂಪಾಯಿ ಕೊಡೋರು ಈ ಸೀರೆಗಳ. ಇಷ್ಟೊಂದು ಕಡಿಮೆಗೆ ಕೊಡೋರು. ಪರವಾಗಿಲ್ಲ, ಒಳ್ಳೆ ರೇಟಲ್ಲೇ ಸಿಕ್ತು ಬಿಡು ನಮ್ಗೆ ಸೀರೆಗಳು ಮಾತ್ರ. ಹೂ ಕಣತ್ತೆ, ನಾವ್ ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು. ಅಮ್ಮ ತಗೊಳ್ಳಿ ಸೀರೆಗಳ, ನೀಟಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ ತಗೊಬಂದೀನಿ, ತಗೊಳ್ಳಿ ಅಮ್ಮ. ಸರಿ ಆಯ್ತು ಮಗ, ಕೊಡು ಸೀರೆ. ಆದ್ರೂ ತುಂಬಾ ಒಳ್ಳೊಳ್ಳೆ ಸೀರೆಗಳು ತರಿಸಿದಾರೆ ಕಮ್ಮಗ. ಹೆಂಗ ಇಲ್ಲಿಗೆ ಬಂದಿದ್ಕೋ ಒಳ್ಳೆ ಸೀರೆ ಸಿಕ್ತು ನಮ್ಗೆ. ಸರಿ ಕಮ್ಮಗ, ಬರ್ತೀವಿ ನಾವಿನ್ನ. ಸರಿ ಆಯ್ತು ಅಮ್ಮ, ಹೋಗ್ ಬನ್ನಿ, ಎಲ್ಲ ಒಳ್ಳೇದಾಗ್ಲಿ ನಿಮ್ಗೆ. ಗೀತಾ, ಲಕ್ಷ್ಮಿ ನಡ್ರ ಮಾತಾಗಿ, ಅಲ್ಲಿ ಪಕ್ಕದಲ್ಲಿ ಯಾವ್ದಾರ ಅಂಗಡಿ ನೋಡ್ಬಿಟ್ಟು ಮಕ್ಳಿಗೆ ಒಂಚೂರು ಬಟ್ಟೆ ತಗೊಂಡು ಹೋಗ ನಡ್ರತ್ತಾಗಿ. ಒತ್ತಾಗ್ಬಿಡ್ತು, ಆಮೇಲೆ ಸಂಜೆ ಆಯ್ತು ಅಂದ್ರೆ ಮಳೆ ಹಿಡ್ಕೊಂಡ್ರೆ ಬಿಡಲ್ಲ, ಆಮೇಲೆ ಒತ್ತಾದ್ರೆ ಬೈತಾರೆ ಮನೇಲೆಲ್ಲ ಗಂಡಸ್ರುಗಳು. ನಡ್ರತ್ತಾಗಿ ಹೋಗೋಣ. ಗೀತಮ್ಮ, ಹಂಗೆ ಹೋಗ್ಬೇಕಾದ್ರೆ ಒಂಚೂರು ಆ ಬೇಕರಿಲಿ ಪಪ್ಸು ಅದು ಇದು ಅಂತ ಕಟ್ಟಿಸ್ಕೊಂಡು ಆ ಹುಡುಗ ಒಂಚೂರು ಗೋಬಿ ಅದು ಇದು ಅಂತಿರ್ತಾನೆ, ಒಂದ್ ಗೋಬಿನ ಇಲ್ಲ ಮಸಾಲೆನ ಏನಾರು ತಗೊಳ ಮಾತಾಗಿ. ಸರಿ ಆಯ್ತು ತಾಳಿಯತ್ತೆ, ಅಲ್ಲೇ ಬಸ್ ಸ್ಟಾಂಡ್ ಪಕ್ಕದಲ್ಲಿ ಅಂಗಡಿ ಇದೆಯಲ್ಲ ಅಲ್ಲಿ ತಗೊಂಡು ಹೋದ್ರಾಗತ್ತೆ. ಒತ್ತಾಗುತ್ತೆ, ಬನ್ನಿ ಈಗ ಹೋಗೋಣ. ಲಕ್ಷ್ಮಿ ನಡಿಯತ್ತಾಗಿ, ಒತ್ತಾಗುತ್ತೆ, ಬಸ್ ಸ್ಟಾಂಡ್ ಕಡೆಗೆ ಹೋಗೋಣ ನಡಿಯತ್ತಾಗಿ.
ಪೂಜೆಯಮ್ಮ ಒತ್ತಾಗ್ಬಿಟ್ರೆ ಆಮೇಲೆ ಗಂಡಸರುಗಳು ಮಾತ್ ಕೇಳಕ್ಕಾಗಲ್ಲ ಮಂದಿ. ಬರ್ರಿ ಹೋಗೋಣ ಬೇಗ ಅತ್ತಾಗಿ. ನೋಡೋದ್ರ ಸ್ನೇಹಿತರೆ, ನೀವು ಹಿಂಗೆ ಅತ್ತೆ ಸೊಸೆ ಜೊತೆಲಿ ಹೋಗಿ ಸೀರೆ ಯಾರ್ಯಾರು ಕೊಡಿಸ್ಕೊಂಡ್ ಬರ್ತೀರಾ ಅಂತ ಹೇಳಿ ಒಂದ್ ಲೈಕ್ ಕೊಟ್ಟು ಒಂದ್ ಕಾಮೆಂಟ್ ಮಾಡಿ. ಹಂಗೆ ಇದುವರೆಗೂ ಯಾರ್ಯಾರು ಇನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.